ಸ್ವಲ್ಪ ಹುಷಾರಾಗಿರಿ, ಚಳಿ ಜಾಸ್ತಿ ಅಲ್ವಾ, ಆರೋಗ್ಯ ತುಂಬ ಹಾಳಾಗ್ಬಿಡುತ್ತೆ. ಮಕ್ಕಳು ಮತ್ತು ವಯಸ್ಸಾಗಿರುವಂಥವ್ರು ತುಂಬ ಎಚ್ಚರಿಕೆ ಇರಲಿ. ಇನ್ನು ದರ್ಶನ್ಗೆ ಈಗ ಮತ್ತಷ್ಟು ಅತಿ ಕಠಿಣ ಶಿಕ್ಷೆ ಶುರು ಆಗ್ಬಿಟ್ಟಿದೆ. ಇನ್ನು ಕೈದಿ ಆಗೋಕ್ಕಿಂತ ಅಪರಾಧಿ ಆಗೋಕ್ಕಿಂತ ಮುಂಚೆನೇ ಶಿಕ್ಷೆನ. ಇದು ಹೆಂಗೆ ಅಂತಂದ್ರೆ, ಬ್ಯಾರಕ್ಕಲ್ಲಿ ಕೂರಿಸಿ ಊಟ ಕೊಡ್ತಾ ಇದ್ದಂಥ ಜೈಲಾಧಿಕಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡ್ತಾ ಇದ್ದಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜೈಲು ಸೂಪರಿಂಟೆಂಡೆಂಟ್ ಆಗಿ ಇದೇ ಮೊದಲ ಬಾರಿಗೆ IPS ಅಧಿಕಾರಿ ನೇಮಕಾತಿಯಾಗಿರೋ ಅಂಶು ಕುಮಾರ್ ಮತ್ತಷ್ಟು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಇಷ್ಟು ದಿನ ಬ್ಯಾರಕ್ನಲ್ಲಿ ಪಡೆದು ಊಟ ಮಾಡ್ತಾ ಇದ್ದಂಥ ದರ್ಶನ್ ಈಗ ಎಲ್ಲಾ ಆರೋಪಿಗಳಂತೆ ಸರತಿ ಸಾಲಿನಲ್ಲಿಯೇ ನಿಂತು ಊಟ ಪಡೆಯೋ ಅನಿವಾರ್ಯತೆ ಪರಿಸ್ಥಿತಿ ಬಂದಿದೆ ಅಂತೆ. ಇರ್ಲಿ, ಒಳ್ಳೇದೇ ಅಲ್ವಾ ಅದು. ಏನು VIP ಟ್ರೀಟ್ಮೆಂಟ್ ಕೊಡಬೇಕು. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬೇಕು ಅಂತ ತೀರ್ಮಾನ ಮಾಡಿ ಈಗ ಎಲ್ಲರಿಗೂ ಒಂದೇ ರೂಲ್ಸ್ ಅನ್ನ ಮಾಡಿದ್ದಾರೆ. ವೆರಿ ಗುಡ್, ಸೂಪರ್. ಬ್ಯಾರಕ್ನಿಂದ ಹೊರಗೆ ಬಂದು ಊಟ ಪಡಿಬೇಕು, ಬಳಿಕ ಊಟ ಮುಗಿಸಿಯೇ ಬ್ಯಾರಕ್ಗೆ ಹೋಗಬೇಕು. ಇನ್ನು ಭದ್ರತಾ ದೃಷ್ಟಿಯಿಂದ ಇಷ್ಟು ದಿನ ಸಿಕ್ಕಿದ್ದ ವಾಕಿಂಗ್ ಅವಕಾಶವನ್ನು ಕೂಡ ಕಡಿತಗೊಳಿಸಿದ್ದಾರೆ. ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ದರ್ಶನ್ ಪರದಾಡ್ತಾ ಇದ್ದಾರಂತೆ. ಈಗ ಈ ಎಲ್ಲ ಶಿಕ್ಷೆಯಿಂದ ಮತ್ತೆ ದರ್ಶನ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಏನ್ ಹೇಳ್ತಾರೆ, ಏನ್ ನೋವು ತೋಡ್ಕೊಳ್ತಾರೆ ಅನ್ನೋ ಕುತೂಹಲ ಈಗ ಹೆಚ್ಚಾಗಿದೆ.